ಜಮಖಂಡಿ ತಾಲೂಕಿನ ಜಕನೂರ್ ಗ್ರಾಮದಲ್ಲಿ ಯುವಕ ಗಣೇಶ್ ಮಳಲಿ ಮೇಲೆ ಮಾರಣಾಂತಿಕ ಹಲ್ಲೆ. ಜಮೀನಿನ ದಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ. ಶಾಸಕನ ಆಪ್ತ ಸಹಾಯಕನಾಗಿರ್ತಕ್ಕಂತಹ ನವೀನ್ ಮತ್ತು ಸಚಿನ್ ಚನಾಳ್ ಕೃಷ್ಣ ಚನಾಳ್ರಿಂದ ಹಲ್ಲೆ. ಯುವಕ ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು. ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಇವತ್ತು ಜಮಖಂಡಿ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುಡಗುಂಟಿ ಅವರ PA ನವೀನ್ ಅಂತಕ್ಕಂಥವನು ಒಬ್ಬ ಯುವಕನಿಗೆ ಮಾರಣಾಂತಿಕ ಹಲ್ಲೆ ಮಾಡ್ತಾನ. ಆ ವಿಷಯವನ್ನ ಹೊತ್ಕೊಂಡ್ ಬಂದಿದ್ದೀನಿ. ಯಾಕೋ ಬರ್ತಾ ಈ ಶಾಸಕರ PAಗಳು ಮತ್ತು ಶಾಸಕರುಗಳು ಬೇರೆ ಬೇರೆ ಕಡೆಗೆ ಏನ್ ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ. ಇದೇನು ಪ್ರಜಾಪ್ರಭುತ್ವ ವ್ಯವಸ್ಥೆ ಐತೋ ಅಥವಾ ಏನು ಗಡಾಫಿ ಆಡಳಿತ ಐತೋ ಅಥವಾ ಅವರ ಈ ಕ್ಷೇತ್ರಕ್ಕೆ ರಾಜರಂತ ತಿಳ್ಕೊಂಡಾರೋ ಏನೋ ಗೊತ್ತಿಲ್ಲ. ಒಬ್ಬ MLA ಸಾರ್ವಜನಿಕ ಕೆಲಸ ಮಾಡಬೇಕು, ನಾಡೋಜಿ ಅನ್ಸ್ಕೊಂಡವ್ರು ಎಲ್ಲಾ ದಾನ ಧರ್ಮ ಮಾಡ್ತಾರೆ ಅಂತ ಎಷ್ಟು ದಿವಸ ಜನ ಮಾತಾಡ್ತಾ ಇದ್ರು. ಆದ್ರೆ ಈಗ ಜನ ಏನು ಮಾತಾಡಕತ್ತಾರ ಅಂದ್ರ ಏನ್ರಿ MLA ಮಾತಿಗೆ ಸಿಟ್ಟಾಗ್ತಾರ. ಅವ್ರಷ್ಟ ಅಲ್ದನ ಅವ್ರ PAಗಳು ಸಹಿತ ಯಾರ್ಯಾರಿಗೂ ಮಾರಣಾಂತಿಕ ಹಲ್ಲೆಗಳನ್ನು ಮಾಡ್ತಾರ, ಬೆದರಿಕೆ ಹಾಕ್ತಾರ. ನೀವು ಮೊನ್ನೆ ಅಷ್ಟೇ ನೋಡಿರ್ಬೋದು, ನಮ್ಮ ಜಮಖಂಡಿ ತಾಲೂಕಿನ ಚಿನಗುಂಡಿ ಗ್ರಾಮದಲ್ಲಿ ಒಂದು ಗಲಾಟೆ ಆಗ್ತದೆ. ಆ ಗಲಾಟೆ ಕಾಂಪ್ರಮೈಸ್ ಕೂಡ ಆಯ್ತದ ಸ್ಟೇಷನ್ ತನ ಹೋಗಿ. ಅದೇನೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಆಗಿರ್ತಕ್ಕಂಥ ಗಲಾಟೆ ಅದು. ಅಲ್ಲಿ ಕೂಡ ಈ ನವೀನ್ ಅಂತಕ್ಕಂಥ ಯುವಕ ಏನ್ ಮಾಡ್ತಾನೆ ಅಂದ್ರೆ, ನಾನು ಅಂಬೇಡ್ಕರ್ ಸ್ಟ್ಯಾಚ್ಯೂನ ಕೇಳಿಸ್ತೀನಿ ಅಂತ ಒಂದು ಹೇಳಿಕೆ ಕೊಡ್ತಾನೆ. ಅದು ನಮ್ಮ ದಲಿತ ಸಮಾಜದವರ ಆಕ್ರೋಶಕ್ಕೆ ಕಾರಣೀಭೂತ ಕೂಡ ಆಯ್ತದು. ಯಾಕಾಯ್ತಂದ್ರ ಬಹುಶಃ ಈ ಒಂದು ಚಿನಗುಂಡಿ ಗ್ರಾಮದಾಗಿರ್ತಕ್ಕಂಥ ಸ್ಟ್ಯಾಚ್ಯೂಕ ಎಲ್ಲರಂತೆ ಏನೋ ಜಗದೀಶ್ ಗುಡಗುಂಟಿ ಅವ್ರು ಒಬ್ರಲ್ಲ, ಎಲ್ಲರೂ ಅದಕ್ಕೆ ಸಹಾಯ ಸಹಕಾರ ಮಾಡಿರ್ತಾರ. ಅಲ್ಲಿ ಜಗದೀಶ್ ಗುಡಗುಂಟಿ ಅವರು ಕೂಡ ಆ ಸ್ಟ್ಯಾಚ್ಯೂ ಕುಂಡ್ರಸಕ್ಕೆ ಸಹಾಯ ಸಹಕಾರ ಮಾಡಿರ್ತಾರ. ಆ ಒಂದು ವಿಷಯವನ್ನ ಏನಾದ್ರು ತಲೆಯಾಗಿಟ್ಟುಕೊಂಡು ಈತ ನಾನು ಸ್ಟ್ಯಾಚ್ಯೂನ ಕೀಳಿಸ್ತೀನಿ ಅಂತ ಏನೋ ಬಡಿವಾರದ ಮಾತಂತಾರಲ್ಲ, ದಿಮಾಕಿನ ಮಾತುಗಳನ್ನ ಆಡಿದ್ದ. ಯಾವಾಗ ದಲಿತ ಸಮಾಜದವರು ಆಕ್ರೋಶಕ್ಕೆ ಗುರಿಯಾಗಿ ಆ ಸಾಮಾಜಿಕ ಜಾಲತಾಣಗಳಲ್ಲಿ ಅವನ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಏನದು ಅಸಭ್ಯವಾದಂತ ಪದಗಳ ಬಳಕೆ, ಅದು ನಿಮ್ಗೆಲ್ಲ ಗೊತ್ತಿರಬೇಕು. ಅದಾದ ನಂತರ ಈಗ ಎರಡನೇದಾಗಿ ಏನು ನಮ್ಮ ಜಮಖಂಡಿ ತಾಲೂಕಿನ ಜಕನೂರು ಗ್ರಾಮದಲ್ಲಿ ಒಂದು ಹೊಲಕ್ಕ ರಸ್ತೆಗೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಗಲಾಟೆ ಆಗ್ತೈತಿ. ಯಾಕಂದ್ರೆ ಈಗ ಒಂದ್ ಕಡೆ ಹೊಲ ಅದಾವಪ್ಪ ಆಜು ಬಾಜು ಅಂದ್ರೆ ಸ್ವಲ್ಪ ನಮ್ಮ ಭಾಗದೊಳಗಡೆ ಏನಂದ್ರೆ ರಸ್ತೆಗಳಿಗಾಗಿ ಇದಕ್ಕೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಆಗ್ತಾ ಇರ್ತಾವ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಏನಾದ್ರು ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರಿ ಅಂದ್ರೆ ಪೊಲೀಸರು ಅದನ್ನ ಸರಿಪಡಿಸಿರ್ತಾರೆ. ಆದ್ರೆ ಇಲ್ಲ ನವೀನ್ ಏನ್ ಮಾಡ್ತಾನಂದ್ರ, ಈ ಸಚಿನ್ ಚನಾಳ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ಕೃಷ್ಣ ಚನಾಳ್ ಅಂತಕ್ಕಂಥ ಈ ಇಬ್ರು ಜೊತೆ ಗೂಡಿಕೆಶಿಂದ ಏನ್ ಮಾಡ್ತಾನಂದ್ರ, ಈ ಗಣೇಶ್ ಮಳಲಿ ಅಂತಕ್ಕಂಥ ಒಬ್ಬ ಯುವಕನ ಮೇಲೆ ಮಾರಣಾಂತಿಕವಾದಂತ ಹಲ್ಲೆ ಮಾಡ್ತಾನ. ಈತ ಈಗ ಜಮಖಂಡಿ ಸರ್ಕಾರಿ ದವಾಖಾನೆಯಲ್ಲಿ ಏನು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾನ. ಪಾಪ ಇವ್ರ ತಂದೆ ಪರಿಪರಿಯಾಗಿ ಆ ಕಡೆ ಈ ಕಡೆ ಓಡಾಡಿದ್ರು ಕೂಡ MLA ಏನೊಂದ PA ಅಂದ ತಕ್ಷಣ ಸ್ವಲ್ಪ ಎಲ್ಲಾ ಅಧಿಕಾರಿಗಳಿಗೂ ಭಯ ಅಂತೂ ಇದ್ದೇ ಇರ್ತದ. ಸ್ವಲ್ಪ ಏನಪ್ಪಾ ದೊಡ್ಡವರಾಗ್ತಾರ ಅನ್ನುವಂಥದ್ದು ಕೂಡ ಇರ್ತದ. ಆದ್ರ ಇದೆಲ್ಲವನ್ನ ಮೀರಿ ಜಮಖಂಡಿಯ ಪೊಲೀಸರು ಈಗಾಗಲೇ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆ ಒಳಗಡೆ ಈ ಏನು ಸಚಿನ್ ಚನಾಳ, ಕೃಷ್ಣ ಚನಾಳ ಮತ್ತು ನವೀನನ ಮೇಲೆ ಪ್ರಕರಣ ದಾಖಲಾಗೈತಿ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಮತ್ತೆ ಈ ಏನು ಗಣೇಶ್ ಮಳಲಿ ಅಂತಕ್ಕಂಥ ಯುವಕರ ಮೇಲೆ ಬಹಳಷ್ಟು ಮಾರಣಾಂತಿಕವಾದಂತ ಹಲ್ಲೆ ಮಾಡಿದ್ದಾನೆ. ಈ ನವೀನ್ ಮತ್ತು ಈ ಇಬ್ರು ಜನ ಸೇರ್ಕೊಂಡು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಐತಿ. ನಾನು ಕೇಳ್ತಾ ಇರುವಂತದ್ದಷ್ಟ, ಭಾರತದ ಸಂವಿಧಾನದೊಳಗಡೆ ಕಾನೂನು ಬಾಹಿರವಾಗಿ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡಕ್ ಅವಕಾಶನೇ ಇಲ್ಲ. ಈ ನವೀನಿಗೆ ಯಾಕೆ ಇದು ತಿಳಿಲಿಲ್ಲ? ನಾನು ಬಹಳಷ್ಟು ಸಾರಿ ಹೇಳ್ತಾ ಇರ್ತೀನಿ, ಯಾವ ಶಾಸಕರು ಕೂಡ ಇಲ್ಲಿ ರಾಜರಲ್ರಿ. ನೀವು ಜನರಿಂದ ಮತವನ್ನ ಪಡ್ಕೊಂಡು ಜನರ ಸೇವೆ ಮಾಡಕ್ ಬಂದಿರುವಂತ 5 ವರ್ಷಕ್ಕೆ ಮಾತ್ರ ನೀವು ಶಾಸಕರಾಗಿರುವಂತದ್ದು. ಯಾವ ಕಾರಣಕ್ಕ ಇಂತ ಹಲ್ಲೆ ಮಾಡಕ, ಗಲಾಟೆಗಳನ್ನ ಸೃಷ್ಟಿ ಮಾಡಕ, ಇನ್ನೊಬ್ಬರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಕ್ ನೀವು ಆಗಿಲ್ಲ ಶಾಸಕರು ಅಥವಾ ಶಾಸಕರ PAಗಳು. ಈಗಿಂದೀಗ ಶಾಸಕರು ಏನ್ ಮಾಡ್ಬೇಕಂದ್ರ, ಈ PA ಅನ್ನ ಇವತ್ತ ಉಚ್ಚಾಟನೆ ಮಾಡ್ಬೇಕು, ತೆಗೆದುಕೋಬೇಕು ತಮ್ಮ ಕೆಲಸದಿಂದ. ಬೇರೆ ಕೆಲಸ ಹಚ್ಚ್ರಿ ಅವ್ರಿಗೆ. ಯಾಕಂದ್ರೆ ಇದು 1-2 ಮಾತಲ್ಲ, ಇದು ಹಲವಾರು ಬಾರಿ ನಾವು ನೋಡ್ತಾ ಇದ್ದೀವಿ. ಶಾಸಕರು ಒಂದ್ ವೇಳೆ ಸುಮ್ಮನೆ ಇರ್ಬೋದು, ಆದ್ರೆ ಅವರ PA ಆಗಿರ್ತಕ್ಕಂಥ ಈ ನವೀನ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಂಗಿಲ್ಲ. ಬಹುಶಃ ಅವರ ಶಾಸಕ ಸ್ಥಾನವನ್ನೇ ದುರುಪಯೋಗ ಮಾಡ್ಕೋತಾ ಇದ್ದಾನೇನೋ ಅನ್ನುವಂತಹ ಸಂಶಯ ನಮಗೆ ಬರ್ತಾ ಇದೆ. ಆ ಕಾರಣಕ್ಕಾಗಿ ಜಮಖಂಡಿ ಪೊಲೀಸರು ಯಾವುದೇ ಮುಲಾಜಿಲ್ಲದೆ ಈತರನ್ನ ಬಂಧಿಸಬೇಕು, ಈ 3 ಜನರನ್ನ ಬಂಧಿಸಬೇಕು. ಈ ಯುವಕನಿಗೆ ಏನು ಗಣೇಶ್ ಅಂತಕ್ಕಂಥ ಯುವಕನಿಗೆ ನ್ಯಾಯ ಕೊಡಬೇಕು ಮತ್ತು ಶಾಸಕರು ಕೂಡ ಮುತುವರ್ಜಿ ವಹಿಸ್ಬೇಕು. ಇದನ್ನ ಇಂಥ ಸಣ್ಣ ಪುಟ್ಟ ವಿಷಯಗಳು ನಿಮ್ PAಗಳು ಮಾಡ್ತಾ ಇದಾರೆ. ಯಾಕೆ ಕಾರಣಕ್ಕೆ ಮಾಡ್ತಾ ಇದಾರೆ? ಯಾಕೆ ಅವರು ಫಿಸಿಕಲಿ ಹೋಗಿ ಅವ್ರು ಹೊಡೆದ್ರು? ಮೈವೇಂತ ಹೋಗಿ ಯಾಕೆ ಹೊಡಿತಾ ಇದ್ದಾರೆ?
ಅದಕ್ಕ ಅವ್ರಿಗೆ ದುರಹಂಕಾರ ಬಂದೈತಿ. ನೀವು ಶಾಸಕರ ಪಿ ಅನ್ನುವಂತ ದುರಹಂಕಾರ ಅವ್ರಿಗೆ ಐತಿ. ಆ ದುರಹಂಕಾರವನ್ನ ಅವ್ರನ್ನ ಶಮನ ಮಾಡ್ಬೇಕು. ನೀವು ಶಮನ ಮಾಡ್ಬೇಕಾದ್ರೆ ಒಂದ ದಾರಿ, ಅವ್ರನ್ನ ನಿಮ್ಮ ಪಿ ಸ್ಥಾನದಿಂದ ಅವ್ರನ್ನ ಕೈ ಬಿಡಬೇಕು. ಅದಷ್ಟೇ ಅಲ್ಲದೆ ಅವ್ರಿಗಂತೂ ಈಗಾಗಲೇ ಕಾರಣಾತ್ಮಕವಾದಂತಹ ಪ್ರಕ್ರಿಯೆಗಳಾಗ್ಯಾವ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇಂಥ ಜನಸಾಮಾನ್ಯರ ಮೇಲೆ ನೀವೆಲ್ಲ ಇವರ MLA MLAಗಳು ಅಧಿಕಾರಿಗಳ ದರ್ಪ ತೋರಿಸಿದ್ರೆ ಹೆಂಗ್ರಿ? ಎಲ್ಲಿ ನಮ್ಮ ವ್ಯವಸ್ಥೆ? ಅದಕ್ಕಾಗಿ ಈಗ ಸಂಘರ್ಷ ನ್ಯೂಸ್ ಇದನ್ನು ತೀವ್ರವಾಗಿ ಖಂಡಿಸ್ತದ. ಇವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಈ ಗಣೇಶ ಮತ್ತು ಆತನ ಕುಟುಂಬದವರಿಗೆ ಸ್ವಲ್ಪ ಬೆದರಿಕೆ ಐತೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಅವರಿಗೆ ರಕ್ಷಣೆಯನ್ನ ಕೊಡಬೇಕು. ಅವರ ಏನು ವ್ಯಾಜ್ಯ ಐತಲ್ಲ ರಸ್ತೆಗೆ ಸಂಬಂಧಪಟ್ಟಂಗ ವ್ಯಾಜ್ಯವನ್ನ ಕ್ಲಿಯರ್ ಮಾಡ್ಕೋಬೇಕು. ಏನು ಹಲ್ಲೆ ಆಗಿರ್ತಕ್ಕಂತಹ ಯುವಕನಿಗೆ ಮತ್ತು ಅವ್ರ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇವತ್ತಿನ ಸುದ್ದಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.